ಹಾಸನ ಜಿಲ್ಲೆ ಅರಸೀಕೆರೆಯ ಗಣರಾಜ್ಯೋತ್ಸವದ ಆಚರಣೆ ವೇಳೆ ಕಮಲ ಕದನ ನಡೆದಿದೆ. ಸಾಂಸ್ಕೃತಿಕ ಕಾರ್ಯಕ್ರಮದ ವೇಳೆ ಮಕ್ಕಳು ಕಮಲವನ್ನ ಪ್ರದರ್ಶನ ಮಾಡಿದರು. ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾ ಇತ್ತು. ಅರಸೀಕೆರೆಯಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮದಲ್ಲಿ ಮಕ್ಕಳು ಕಮಲ ಪ್ರದರ್ಶನ ಮಾಡಿದರು. ಹೀಗಾಗಿ ಶಿಕ್ಷಕಿಯನ್ನ ಶಾಸಕ ಶಿವಲಿಂಗೇಗೌಡ ಅವರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇದು ಒಂದು ಪಕ್ಷದ ಚಿಹ್ನೆ, ಇದನ್ನ ಹೇಗೆ ಬಳಸಿದ್ರಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಶಿಕ್ಷಕರಾಗಿರುವಂತಹ ನೀವು ಮಕ್ಕಳನ್ನ ಏನು ಉದ್ಧಾರ ಮಾಡ್ತೀರಾ ಅಂತ ಶಾಸಕರು ಗರಂ ಆಗಿದ್ದಾರೆ. ಶಾಲೆಗೆ ನೋಟಿಸ್ ಕೊಡಬೇಕಾಗತ್ತೆ ಅಂತ ಶಾಸಕ ಶಿವಲಿಂಗೇಗೌಡ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಇನ್ನು ನೃತ್ಯದಲ್ಲಿ ರಾಷ್ಟ್ರೀಯ ಹೂವು ಕಮಲದ ಚಿತ್ರ ಬಳಸಿದ್ದ ಸ್ಟೂಡೆಂಟ್ಸ್ಗೆ ಹಾಗೂ ಶಿಕ್ಷಕರಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ನೃತ್ಯದಲ್ಲಿ ಕಮಲದ ಹೂವನ್ನ ಬಳಸಿದ್ರು. ಇದೇ ಸಂದರ್ಭದಲ್ಲಿ ಶಾಸಕ ಶಿವಲಿಂಗೇಗೌಡ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಕರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಒಂದು ಪಕ್ಷದ ಚಿಹ್ನೆ ಅದು, ಅದನ್ನು ನೀವು ಹೇಗೆ ಬಳಕೆ ಮಾಡಿಕೊಂಡ್ರಿ ಅಂತ ಶಿಕ್ಷಕರಿಗೆ ಸ್ಥಳದಲ್ಲೇ ತರಾಟೆಗೆ ತೆಗೆದುಕೊಂಡು ನೋಟಿಸ್ ನೀಡುವಂತಹ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ರಾಜಕೀಯ ಪಕ್ಷದನ್ನ ಹೈಲೈಟ್ ಮಾಡಬಾರ್ದು. ಇವೆಲ್ಲ ಸರ್ವ ಜನಾಂಗದ ಶಾಂತಿಯ ನಾವು ಪಿಕಾಕ್ ತೋರಿಸಿದ್ದೀವಿ. ರಾಷ್ಟ್ರೀಯದ್ದು ಇದು ಚಿಹ್ನೆ ಅಂತ ಪಕ್ಷದ ಹೆಂಗೆ ಗೊತ್ತು ಉದ್ಧಾರ ಮಾಡ್ತೀರಿ ಮಕ್ಕಳನ್ನ? ಸರಿ ಹೋಗೋದಿಲ್ಲ. ನೋಟಿಸ್ ಕೊಡ್ಬೇಕಾಗುತ್ತೆ. ಹೇಳ್ಬೇಕು ಸರ್, ನೀವು ಕರ್ಕೊಂಬಂದ್ ಮಕ್ಕಳನ್ನ ಪಬ್ಲಿಕ್ ಫಂಕ್ಷನ್ ಕೊಡ್ಬೇಕಾರೆ ಯಾವ್ಯಾವ ಸಿಂಬಲ್ ಈಗ ಅಶೋಕ ಸ್ತಂಭ ತೋರ್ಸಿರಿ, ತಡೀರಿ, ಪಿಕಾಕ್ ತೋರ್ಸಿರಿ, ಅದೇನದು ಆಯ್ತು, ಕಮಲ ತೋರ್ಸಿರಿ, ಏನದು ಅದನ್ನ ಹೇಳ್ಬೇಕು, ನ್ಯಾಷನಲ್ ಸಿಂಬಲ್ ಅಂತ ಹೇಳಿ. ನೀವು ಆತರ ತಗೊಂಡ್ಬಂದಿದ್ರ ಪಕ್ಷದಲ್ಲ ಅಂದ್ರೆ ಅದು ಪಕ್ಷದ ಆಗಿದೆ. ಸುಮ್ಮನೆ ಅದನ್ನ ತಗೊಂಡಾರ ಅವರು. ಬಟ್ ಏನಂದ್ರೆ ಇಲ್ಲಿ ಮಾಡ್ಕೋಬೇಕು, ಇರೋ ಒಂದು ಪಕ್ಷದ್ದು ಇದನ್ನ ತೋರಿಸಬಾರ್ದು. ಪಕ್ಷ ತಗೊಂಡಾಯ್ತು. ಒಂದು ಧರ್ಮ, ಒಂದು ರಾಜಕೀಯ ಪಕ್ಷದನ್ನ ಹೈಲೈಟ್ ಮಾಡಬಾರ್ದು. ಇವೆಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಮಾಡುತ್ತಾನೆ. ಇದನ್ನ ಯಾವ್ದೋ ಒಂದು ಡ್ಯಾನ್ಸ್ ಮಾಡಿದ್ರು, ಬ್ಯೂಟಿಫುಲ್ ಮಾಡಿದ್ರು, ಎಲ್ಲ ಕಮ್ಯುನಿಟಿ ಬಂತು. ಸೊ ಹಂಗಾಗಿ ಇನ್ನೊಬ್ಬರನ್ನ ಪ್ರಚೋದನೆ ಮಾಡಬಾರ್ದು. ನಾನು ಹೇಳೋದು ಇವ್ರು ಈ ಹಳೆ ಮಕ್ಕಳೇನ್ರಿ, ಮಾಸ್ಟರ್ಗಳಲ್ಲಿ ಅದು ರಾಷ್ಟ್ರೀಯ ಸಿಂಬಲ್, ಒಂದು ಪಕ್ಷದ ಸಿಂಬಲ್ ಅಂತ ಗೊತ್ತಲ್ರಿ. ಒಂದು ಸಿಂಬಲ್ ಅಂತ ಗೊತ್ತಾಯ್ತು ಹೇಳಿ, ದೊಡ್ಡ ಅದನ್ನ ಮಾತಾಡ್ತೀವಿ. ಮಾಡಿದ ತಪ್ಪನ್ನು ಒಪ್ಕೊಳ್ಳಿ. ಯಾವ ದೃಷ್ಟಿಯಿಂದ ಮಾಡಿರೋನು ಬೇಕು, ತಲೆ ಬುಲ್ಡೆ ಸ್ವಲ್ಪ ಫಿಲ್ಟರ್ ಮಾಡ್ಕೋಬೇಕಂತ. ಫಿಲ್ಟರ್ ಮಾಡ್ಕೋಬೇಕು. ಇದು ಒಂದು ಪಕ್ಷ ತಗೊಂಡಿದೆ, ಇದನ್ನ ತಗೊಂಡು ತೋರಿಸಬಾರ್ದು ಅಲ್ಲಿ ಅಂತ. ಆಕ್ಚುಲಿ ನಿನ್ನೆ ಮೊನ್ನೆ ಎಲ್ಲ ನೋಡಿದ್ರಲ್ಲ, ಅವರು ಹೇಳ್ಬಿಟ್ಟಿದ್ರೆ ನಾವು ಅದನ್ನ ಹಾಕ್ತಾನೆ ಇರ್ಲಿಲ್ಲ. ನಿನ್ನೆ ಮೊನ್ನೆ ಎಲ್ಲ ಚೆಕ್ ಮಾಡಿದ್ರಲ್ಲ, ಅವರು ಅಟ್ಲೀಸ್ಟ್ ಹೇಳ್ಬಿಟ್ಟಿದ್ರೆ ನಾವು ಮಾಡ್ತಾನೆ ಇರ್ಲಿಲ್ಲ. ಅಬ್ಸರ್ವ್ ಮಾಡಿದ್ರೆ ಡಿಸ್ಪ್ಲೇ ಮಾಡಿದೀರಾ, ಅಬ್ಸರ್ವ್ ಮಾಡಿದ್ದಾರೆ. ಟೀಚರ್ ಜವಾಬ್ದಾರಿ ನಮಗೂ ಗೊತ್ತಿರುತ್ತೆ ಅಲ್ಲ, ಅಬ್ಸರ್ವ್ ಮಾಡಿದ್ದಾರೆ, ಬೇರೆಯವರು ನೋಡಿದ್ದಾರೆ. ನೋಡಿದಾರಲ್ಲ, ಅವಾಗಲೇ ಹೇಳ್ತಾರೆ ಇಂತಿಂತದ್ ಮಾಡಬೇಡಿ ಅಂತ ಹೇಳ್ಬಿಟ್ರೆ ಮಾಡಲ್ಲ. ಸರಿ ಸರ್, ನಮ್ಗೆ ಇನ್ಸ್ಟ್ರಕ್ಷನ್ ಕೊಟ್ಬಿಟ್ರೆ ಮಾಡಲ್ಲ ಅದನ್ನ ನಾವು. ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಇವ್ರು ಯಾವ್ದನ್ನಾರ ತೋರಿಸ್ಕೊಳ್ಳಿ. ಅಲ್ಲಿ ಅವನ ಒಬ್ಬಿರ್ತಾನೆ, ಅವನ ಬಿಜೆಪಿ ತೋರಿಸ್ತವ್ರು ಅಂತ ತೋರಿಸ್ಕೊಳ್ಳೋದ್ರೆ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಅಬ್ಸರ್ವ್ ಮಾಡಿದಾರೆ. ಅದನ್ನ ಮುಂದೆ ಬರೋದನ್ನ ಯೋಚನೆ ಮಾಡಬೇಕು ನಾವು ಪಿಕಾಕ್ ತೋರಿಸಿದ್ದೀವಿ. ರಾಷ್ಟ್ರೀಯದ್ದು ಇದು ಚಿಹ್ನೆ ಅಂತ ಇದ್ಯಾವ ಚಿಹ್ನ ಇದು? ಕಮಲ ಯಾವ ಪಕ್ಷದ ಚಿಹ್ನೆ? ಹೆಂಗೆ ಗೊತ್ತು ನಿಮ್ಗೆ? ಇನ್ನೇನು ಉದ್ಧಾರ ಮಾಡ್ತೀರಿ ಮಕ್ಕಳನ್ನ? ಕಮಲ ಚಿಹ್ನೆ ಯಾವ್ದು ಸರಿ ಹೋಗೋದಿಲ್ಲ.